ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನೋಡ್ತಾ ಇರೋಂಥ ರೀಡಿಂಗ್ ಕ್ಯಾಂಡಲ್ ವಾಕ್ಸ್ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮಗೆ ಟ್ಯಾರೋ ಮುಖಾಂತರನೂ ಗೈಡೆನ್ಸ್ ಸಿಗುತ್ತೆ. ಸೊ ಟಾಪಿಕ್ ಬಂದು, ನಿಮ್ಮ ಪಾರ್ಟ್ನರ್ಗೆ ನೀವು ಮುಖ್ಯನಾ, ನೀವು ಇಂಪಾರ್ಟೆಂಟ್ ಇದ್ದೀರಾ ಅವ್ರ ಲೈಫಲ್ಲಿ, ಅವ್ರಿನ್ನೂ ನಿಮಗೆ ವೆಯ್ಟ್ ಮಾಡ್ತಿದ್ದಾರಾ, ಅವ್ರ ಎನಿ ಇಶ್ಯೂಸ್ ನಡೀತಾ ಇದೆಯಾ ನೋಡೋಣ. ಹಾಗೆ ಈ ಒಂದು ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ಓಕೆ, ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಆರ್ ಕೋರ್ಸಸ್ ಕಲಿಬೇಕು ಆರ್ ಕ್ರಿಸ್ಟಲ್ಸ್ನ ನಾನು ಬೈ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಡೀಟೇಲ್ಸ್ ತೊಗೋಬೋದು. ಹಾಗೆ ಟ್ಯಾರೋ ರೀಡಿಂಗ್ ಕೋರ್ಸ್ ಸಹ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1-on-1 ಸೆಷನ್ ಇರುತ್ತೆ. ಆಲ್ಸೋ ನಿಮಗೆ ರೆಕಾರ್ಡಿಂಗ್ಸ್, ನೋಟ್ಸ್ ಎಲ್ಲ ಸಿಗುತ್ತೆ ಆ್ಯಂಡ್ ನಿಮಗೆ ಗೈಡೆನ್ಸ್ ಸಹ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಒಂದು ಕ್ಲಾಸ್ನ ನೀವು ಬುಕ್ ಮಾಡ್ಕೋಬೋದು. ಆ್ಯಂಡ್ ಹಾಗೆ ನಿಮಗೆ ಯೂಟ್ಯೂಬ್ ಹೇಗೆ ಓಪನ್ ಮಾಡಬೇಕು ಆರ್ ಯೂಟ್ಯೂಬಲ್ಲಿ ಹೇಗೆ ವೀಡಿಯೋಸ್ ಮಾಡೋದು ಅದ್ರ ಬಗ್ಗೆಯೂ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ಟ್ಯಾರೋ ರೀಡರ್ ನೀವು ಆಗಬೇಕು ಅಂತ ಇದ್ದರೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಟ್ಯಾರೋ ಕಲಿಬೋದು. ಆ್ಯಂಡ್ ಪರ್ಸನಲ್ ರೀಡಿಂಗ್ ಪೇಯ್ಡ್ ಇರುತ್ತೆ, ಕೋರ್ಸಸ್ ಪೇಯ್ಡ್ ಇರುತ್ತೆ, ಕ್ರಿಸ್ಟಲ್ ಸಹ ಪೇಯ್ಡ್ ಇರುತ್ತೆ. ಸೊ ಫ್ರೀ ಇರೋದಿಲ್ಲ. ಆ್ಯಂಡ್ ಮತ್ತೆ ಫ್ರೀ ಇದೆ ಅಂತ ಮೆಸೇಜ್ ಮಾಡಿಬಿಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅದಕ್ಕೂ ಮುಂಚೆ ಯಾರೆಲ್ಲ ಸೆಂಟ್ ಎಕ್ಸ್ಪಿರಿಟ್ ರಿಚುವಲ್ ಮಾಡಿಸ್ಬೇಕು ಅಂದ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ರಿಚುವಲ್ ಅವೈಲಬಲ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡ್ಬೋದು. ಹಾಗೆ ಕ್ರಿಸ್ಟಲ್ಸ್, ಸೆಂಟ್ ಎಕ್ಸ್ಪಿರಿಟ್ ಕ್ರಿಸ್ಟಲ್ ಹಾಗೆ ವೆಜ್ ವಿಸಿಟ್ ಕ್ರಿಸ್ಟಲ್ ಸಹ ಅವೈಲಬಲ್ ಇದೆ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ನೋಡೋಣ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಗೈಡೆನ್ಸ್ ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ಒಂದು ಟ್ರಯಾಂಗಲ್ ನನಗೆ ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು. ಸೊ ಒಂದು ಮೂರನೇ ವ್ಯಕ್ತಿಯಿಂದ ನೀವು ತುಂಬ ದೂರ ಆಗಿದ್ದೀರಾ. ಸೊ ಥರ್ಡ್ ಪಾರ್ಟಿ ಅಂತಂದರೆ ಇಲ್ಲಿ ಬೇರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಅವ್ರು ಇರ್ಬೋದು. ಮೇ ಬಿ ಆ ಒಂದು ಸತ್ಯ ನಿಮಗೆ ಈಗ ಗೊತ್ತಾಗಿದೆ ಅಂತಲೂ ಹೇಳ್ಬೋದು. ಹಾಗೆ ನಿಮ್ಮ ಇಬ್ಬರ ಮಧ್ಯೆ ತುಂಬ ಡಿಸ್ಟೆನ್ಸ್ ಆಗಿದೆ. ಆ್ಯಂಡ್ ಆಲ್ಸೋ ಅವ್ರಿಗೆ ನೀವು ಇಂಪಾರ್ಟೆಂಟಾ ಅಂತ ಅಂದರೆ, ಸೊ ಇವಾಗಿರುವಂಥ ಕರೆಂಟ್ ಸಿಚುವೇಷನಲ್ಲಿ ಆ ಒಂದು ಅದರ್ ಪರ್ಸನ್ ಯಾರಿದ್ದಾರೆ ಅವ್ರ ಬಗ್ಗೆ ಇವರು ಜಾಸ್ತಿ ಥಿಂಕ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಹತ್ರ ವಾಪಸ್ ಬರೋ ಚಾನ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ದೆರ್ ವಿಲ್ ಬಿ ಎ ಚಾನ್ಸ್, ಅವ್ರು ನಿಮ್ಮ ಹತ್ರ ವಾಪಸ್ ಬರುವಂಥ ಚಾನ್ಸಸ್ ಸಹ ಇದೆ ಆ ಒಂದು ಥರ್ಡ್ ಪಾರ್ಟಿನ ಬಿಟ್ಟು. ಸೊ ಇಲ್ಲಿ ಲೆಟರ್ಸ್ ಬಂದು ಎಲ್ ಆ್ಯಂಡ್ ವಿಯಿಂದ ಸ್ಟಾರ್ಟ್ ಆಗ್ಬೋದು, ಆರ್ ಎಸ್ಸಿಂದ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಕರೆಂಟ್ಲಿ ಒಂದು ಮ್ಯಾನಿಪುಲೇಷನ್ ಮಾಡಿರ್ಬೋದು, ಆರ್ ನಿಮ್ಮನ್ನ ಸಹ ತುಂಬ ಇವರು ಮ್ಯಾನಿಪುಲೇಟ್ ಮಾಡಿರ್ಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ. ಆ್ಯಂಡ್ ಕರೆಂಟ್ಲಿ ನಿಮಗೆ ಯಾರು ಸಹಾಯ ಮಾಡ್ತಾಯಿದ್ರು ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಆರ್ ಯಾರ ಹತ್ರ ನೀವು ಎಲ್ಲನೂ ಹೇಳ್ಕೊಳ್ತಾ ಇದ್ರಿ, ಆ ಪರ್ಸನ್ ಸಹ ನಿಮ್ಮಿಂದ ದೂರ ಆಗಿರ್ಬೋದು. ಯು ಕ್ಯಾನ್ ಆಸ್ಕ್ ಫಾರ್ ಹೆಲ್ಪ್. ಸೊ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ನೀವು ಹೆಲ್ಪ್ ತೊಗೋಬೋದು, ಆರ್ ನೀವೇನಾದರೂ ವೆಕೇಷನ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಪಾರ್ಟ್ನರ್ ಇಲ್ಲಿ ಏನು ಟ್ರೂತ್ ಇದೆ ಅದನ್ನು ಕಂಪ್ಲೀಟಾಗಿ ನಿಮ್ಮ ಹತ್ರ ಹೇಳ್ತಾರ ಅಂತಲೂ ರೀಡಿಂಗ್ ಬರ್ತಾ ಇದೆ. ಮೇ ಬಿ ದೇ ಆರ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಯು. ನಿಮ್ಮಿಂದ ಕೆಲವೊಂದು ವಿಚಾರನ ಇವರು ಮುಚ್ಚಿಡ್ತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ನೀವು ಹೆವಿ ಫೀಲ್ ಮಾಡ್ತಾಯಿದ್ರು, ಆರ್ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇರ್ಬೋದು, ಎನರ್ಜಿ ಲೀಕೇಜ್ ಆಗ್ತಾ ಇರ್ಬೋದು ಇಲ್ಲಿ. ಬಿಕಾಸ್ ನೀವು ತುಂಬ ಎಫರ್ಟ್ಸ್ ಆಗ್ತಾಯಿದ್ದೀರಾ ಈ ಒಂದು ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ. ಮೇ ಬಿ ಯು ಆರ್ ಡೂಯಿಂಗ್ ಮ್ಯಾನಿಫೆಸ್ಟೇಷನ್ಸ್. ಆ್ಯಂಡ್ ಕೆಲವೊಬ್ಬರು ಹೀಲರ್ ಸಹ ಅಲ್ಲಿ ವಿಡಿಯೋ ನೋಡ್ತಾ ಇರ್ಬೋದು. ಸೊ ರಿಮೆಂಬರ್ ಯು ಆರ್ ಎ ಹೀಲರ್. ನೀವೊಬ್ಬರು ಹೀಲರ್ ಅಂತ ನೆನಪು ಮಾಡ್ಕೊಳ್ಳಿ. ನೀವು ಹೀಲರ್ ಆಗಿ ನಿಮ್ಮ ಎನರ್ಜಿಯನ್ನು ಲೀಕೇಜ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ.
ಸೊ ನೀವೇನಾದರೂ ಇಲ್ಲಿ ಹೀಲರ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮನ್ನು ಒಂದು ಪರ್ಪಸ್ಗೋಸ್ಕರನೇ ಯೂನಿವರ್ಸ್ ಚೂಸ್ ಮಾಡಿರುತ್ತೆ. ಸೊ ಫೈಂಡ್ ಯುವರ್ ಲೈಫ್ ಪರ್ಪಸ್ ಅಂತ ಹೇಳ್ತೀನಿ. ಇಲ್ಲಿ ಕೆಲವೊಬ್ಬರು ಮಹಾಕಾಳಿಯನ್ನು ಪೂಜಿಸ್ತಾ ಇರ್ಬೋದು. ಈ ಒಂದು ಸಂಬಂಧದಲ್ಲಿ ನಿಮಗೆ ಕೆಲವೊಂದು ಸತ್ಯಗಳು ಇನ್ ಫ್ಯೂಚರ್ ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ನೀವೇನಾದರೂ ಹುಡುಕ್ತಾ ಇದ್ದರೆ, ರೀಸನ್ಸ್ ಹುಡುಕ್ತಾ ಇದ್ರೆ ಆರ್ ಸಮ್ ಟ್ರೂತ್ಗೋಸ್ಕರ ನೀವೇನಾದರೂ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ವಿತಿನ್ ಅ ಫ್ಯೂ ಡೇಸ್ ನಿಮಗೆ ಇಲ್ಲಿ ಎಲ್ಲ ಗೊತ್ತಾಗುವಂಥ ಚಾನ್ಸಸ್ ಇದೆ. ಸೊ ತುಂಬ ಈಸಿಯಾಗಿ ಈ ಒಂದು ವ್ಯಕ್ತಿಯನ್ನು ನೀವು ಟ್ರಸ್ಟ್ ಮಾಡಿದ್ರಿ. ಸೊ ಆ ಪರ್ಸನ್ ಸಹ ನಿಮಗೆ ಜೆನ್ಯೂನ್ ಲವನ್ನೇ ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ. ಮೇ ಬಿ ಆ ಒಂದು ಥರ್ಡ್ ಪಾರ್ಟಿಯಿಂದ ನಿಮ್ಮಿಂದ ದೂರ ಆಗಿರ್ಬೋದು. ಬಟ್ ಆಲ್ಸೋ ಮೇಜರ್ ಇಶ್ಯೂಸ್ ಏನೂ ಇಲ್ಲ. ಯು ಕ್ಯಾನ್ ವೇಟ್ ಫಾರ್ ದಿಸ್ ಪರ್ಸನ್. ಮತ್ತು ಇವರು ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಕೆಲವೊಬ್ಬರು ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪನ್ನು ತುಂಬ ಹೋಲ್ಡ್ ಮಾಡ್ತಾ ಇದ್ದೀರಾ. ಮೇ ಬಿ ಇವ್ರಿಗೆ ನೀವು ಪದೇ ಪದೇ ಕ್ವಶನ್ಸ್ ಕೇಳೋದು ಆರ್ ನೀವು ತುಂಬ ಅವ್ರಿಗೆ ಟೈಮ್ ಕೊಡೋದು ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಒಂದು ಸಜೆಷನ್, ಸ್ಟಾಪ್ ಬೆಗ್ಗಿಂಗ್ ಆರ್ ಆಸ್ಕಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೊ ಪದೇ ಪದೇ ಕೇಳೋದು ಆರ್ ನೀವೇನಾದರೂ ಪ್ರೀತಿಗೋಸ್ಕರ ನಾನು ಎಲ್ಲನೂ ಮಾಡ್ತೀನಿ ನಿಂಗೋಸ್ಕರ ಅಂತ ನೀವು ತುಂಬ ಸರೆಂಡರ್ ಆಗಿದ್ದರೆ, ಸೊ ಒಂದು ಮೆಸೇಜ್ ಬರ್ತಾಯಿದೆ, ನೀವು ತುಂಬ ಸರೆಂಡರ್ ಆಗ್ತಾಯಿದ್ದೀರಾ. ನಿಮಗೆ ಸೆಲ್ಫ್ ವರ್ತ್ ಗೊತ್ತಾಗ್ತಾ ಇಲ್ಲ ಆರ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಂಪ್ಲೀಟಾಗಿ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಹಾಗೆ ಆ ಪರ್ಸನ್ ಕಡೆಯಿಂದ ಅಷ್ಟಾಗಿ ನಿಮಗೆ ವ್ಯಾಲ್ಯೂ ಸಹ ಮಾಡ್ತಾಯಿಲ್ಲ. ಸೊ ಮೇ ಬಿ ಸಮ್ ಪೀಪಲ್ ಆರ್ ಥಿಂಕಿಂಗ್ ಸೋ ನೆಗೆಟಿವ್ಲಿ. ತುಂಬ ನೆಗೆಟಿವ್ ಆಗಿ ಸಹ ಕೆಲವೊಬ್ಬರು ಥಿಂಕ್ ಮಾಡ್ತಾ ಇರ್ಬೋದು. ಸೊ ಯಾವುದೇ ರೀತಿ ನೆಗೆಟಿವ್ ಡೆಸಿಷನ್ಸ್ನ ತೊಗೊಳ್ಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಸಮ್ ಪೀಪಲ್ ಆರ್ ವೆರಿ ಡಿಪ್ರೆಸ್ಡ್. ಆ್ಯಂಡ್ ಆಲ್ಸೋ ನಿಮ್ಮ ಕರಿಯರಲ್ಲಿ ತುಂಬ ಡ್ರಾಬ್ಯಾಕ್ಸ್ ಆಗ್ತಾ ಇರ್ಬೋದು ನಿಮಗೆ. ಸೊ ಯಾವಾಗ ಇದೆಲ್ಲ ಆಗುತ್ತೆ, ನೀವು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ 24/7 ಒಂದೇ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಎನರ್ಜಿ, ನಿಮ್ಮ ಅಳುವು, ನಿಮ್ಮ ನೋವು ತುಂಬ ನೀವು ಅದನ್ನೆಲ್ಲ ಜಾಸ್ತಿ ಮಾಡಿಕೊಂಡಷ್ಟು ನಿಮಗೆ ಕರಿಯರ್ ಆಗಲಿ, ನಿಮಗೆ ಹೆಲ್ತ್ ಆಗಲಿ ಎಲ್ಲನೂ ಇಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ನಿಮಗೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ಮೂರನೇ ವ್ಯಕ್ತಿ ಜೊತೆ ಅವರು ಓಕೆ. ಈಗ ನಾನು ಟ್ಯಾರೋ ಕಡೆಯಿಂದ ನಿಮಗೆ ಕಾರ್ಡ್ಸನ್ನು ಪಿಕ್ ಮಾಡ್ತೀನಿ. ಸೊ ನೋಡೋಣ ಯಾವ ಗೈಡೆನ್ಸ್ ಬರುತ್ತೆ. ಓಕೆ, 5 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಫೀಲ್ ಯುವರ್ ಗ್ರೀಫ್ ಬಟ್ ನೋ ದಟ್ ಥಿಂಗ್ಸ್ ವಿಲ್ ಗೆಟ್ ಬೆಟರ್. ಸೊ ನಾನು ಕ್ಯಾಂಡಲ್ ಬಾಕ್ಸ್ ರೀಡಿಂಗಲ್ಲಿ ಹೇಳಿದಾಗೆ ತುಂಬ ನೋವಲ್ಲಿದ್ದೀರಾ ಆರ್ ಏನೋ ಒಂಥರ ನೀವು ತಪ್ಪು ಮಾಡಿದ್ದೀರಾ ಅನ್ನೋ ಥರ ಫೀಲ್ ಮಾಡ್ತಾ ಇರ್ಬೋದು ನೀವು. ಬಟ್ ಟ್ರಸ್ಟ್, ಎಲ್ಲನೂ ಸರಿ ಹೋಗುತ್ತೆ. ಸೊ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಅಂತ ಬರ್ತಾ ಇದೆ ಇಲ್ಲಿ. ಸೊ ಯಾವುದೂ ಒಂದೇ ಥರ ಇರೋದಿಲ್ಲ.
ಸೊ ಈಗ ನೀವೇನಾದರೂ ನೋವಲ್ಲಿದ್ದೀರಾ ಅಂದರೆ ಆದಷ್ಟು ಬೇಗ ನಿಮಗೆ ಆ ಒಂದು ಸಿಚುವೇಶನ್ ಸಹ ಚೇಂಜ್ ಆಗುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಕೆಲವೊಬ್ಬರಿಗೆ ರಿಸ್ಕ್ ತೊಗೊಳ್ಳೋಕ್ಕೆ ತುಂಬ ಭಯ ಇದೆ. ನಿಮ್ಮ ಕರಿಯರ್ ವೈಸ್ ಆಗಿರ್ಬೋದು ಆರ್ ರಿಲೇಷನ್ಶಿಪ್ ವೈಸಲ್ಲಿ ನಿಮ್ಗೆ ಏನಾದರೂ ಮಾತಾಡಬೇಕು ಅಂದರೆ ಕರೆಂಟ್ಲಿ ತುಂಬ ಭಯ ಆಗ್ತಾ ಇರ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಕಾರ್ಡ್, ಆ್ಯಂಡ್ ಆಲ್ಸೋ ವಿತಿನ್ 5 months ನೀವು ಚೇಂಜಸನ್ನು ನೋಡ್ಬೋದು. ಓಕೆ. ಆ್ಯಂಡ್ ಆಲ್ಸೋ ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ಸಹ ನಿಮಗೆ ಇದೇ ಮೆಸೇಜ್ ಬರ್ತಾಯಿತ್ತು. ತುಂಬ ಹಾರ್ಟ್ ಬ್ರೇಕ್ ಆಗಿದೆ ನಿಮಗೆ ಆ್ಯಂಡ್ ಯು ಆರ್ ಇನ್ ಅ ವೆರಿ ಪೇಯ್ನ್. ಈ ಪರ್ಸನ್ ನಿಮಗೆ ಹೇಳಿರ್ಬೋದು. ಕೆಲವೊಬ್ಬರಿಗೆ ಇನ್ನೂ ಟ್ರೂತ್ ಗೊತ್ತಾಗುವಂಥದ್ದಿದೆ, ಕೆಲವೊಬ್ಬರಿಗೆ ಆಲ್ರೆಡಿ ಗೊತ್ತಿರ್ಬೋದು. ನಿಮ್ಮ ಪಾರ್ಟ್ನರ್ ಯಾರಿದ್ರು ಅವರು ಹೇಳಿರ್ಬೋದು. ಸೊ ಅದನ್ನೇ ಒಂದು ರೆಪ್ರೆಸೆಂಟ್ ಮಾಡ್ತಾಯಿದೆ. ಹಾರ್ಶ್ ಟ್ರೂತ್ ಈಸ್ ಬೆಟರ್ ದನ್ ಸಾಫ್ಟ್ ಲೈ ಅಂತಲೂ ಹೇಳ್ಬೋದು. ಸೊ ಮೇ ಬಿ ಅವರೇ ನಿಮಗೆ ಇನ್ನೊಂದು ರಿಲೇಷನ್ಶಿಪ್ ಬಗ್ಗೆ ಹೇಳಿರ್ಬೋದು. ಸೊ ಆ ಒಂದು ಸತ್ಯನ ನಿಮ್ಗೆ ಎಲ್ಲೋ ಒಂದು ಕಡೆ ಆಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಸಫರ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಈ ಒಂದು ಸತ್ಯ ನಿಮಗೆ ತುಂಬ ಕಹಿ ಅನ್ನಿಸ್ತಾ ಇದೆ. ಆ್ಯಂಡ್ ಕರೆಂಟ್ಲಿ ಯು ಆರ್ ಇನ್ ಅ ಸೆಪರೇಷನ್. ಆ್ಯಂಡ್ ಆಲ್ಸೋ ನೀವು ಥಿಂಕ್ ಮಾಡ್ತಾಯಿದ್ದೀರಾ ಇವರು ನನಗೆ ಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೀರಾ. ಸೊ ಅವರಿದ್ದರೂ ಪರವಾಗಿಲ್ಲ, ಅವ್ರನ್ನ ಬಿಟ್ಟು ನೀನು ನನ್ನ ಜೊತೆ ಬಾ ಅಂತ ಹೇಳ್ತಾ ಇರ್ಬೋದು ನೀವು. ಅವ್ರು ಆ ಥರ ಥಿಂಕ್ ಸಹ ಮಾಡ್ತಾ ಇರ್ಬೋದು. ಓಕೆ. ನೆಕ್ಸ್ಟ್ ದ ಚಾರಿಯಟ್ ಇರೋದ್ರಿಂದ ಯು ಹ್ಯಾವ್ ಸಕ್ಸಸ್ ಇನ್ ದ ಫೇಸ್ ಆಫ್ ಡಿಫಿಕಲ್ಟಿ. ಸೊ ನೀವೇನು ಡಿಫಿಕಲ್ಟಿನ ಫೇಸ್ ಮಾಡ್ತೀರಾ ಅದೇ ರೀತಿ ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಸಕ್ಸಸ್ ಸಹ ಸಿಗುತ್ತೆ. ಸೊ 5 of Cups ಇರೋದ್ರಿಂದ ಇಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಈ ಒಂದು ರಿಲೇಷನ್ಶಿಪ್ ನಿಮ್ಮ ಪಾರ್ಟ್ನರ್ ಮತ್ತೆ ಇಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಓಕೆ. ದ ಎಂಪರರ್ ಇಲ್ಲಿದೆ. ಓನ್ ಯುವರ್ ಸ್ಪೇಸ್ ವಿತ್ ಕಾನ್ಫಿಡೆನ್ಸ್. ಸೊ ಆಗಲೇ ಹೇಳಿದಾಗೆ ನಿಮ್ಮ ಕರಿಯರ್ ಕಡೆ ನಿಮಗೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ, ಅವ್ರು ಸಮಥಿಂಗ್ ನೀವು ಎಲ್ಲದರಲ್ಲೂ ಫೇಲ್ ಆಗ್ತಾಯಿದ್ದೀರಾ ಅಂತ ಅನಿಸ್ತಾ ಇದ್ದರೆ ನಿಮ್ಮ ಕಾನ್ಫಿಡೆನ್ಸ್ ಕಡೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ಲಾಸ್ಟ್ ಕಾರ್ಡ್ ನೋಡೋಣ. ಓಕೆ, 2 ಕಾರ್ಡ್ಸ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಹಾಗೆ ನೈಟ್ ಆಫ್ ಕಪ್ಸ್. ಸೊ ಕಪ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಸೊ ರಿಲೇಷನ್ಶಿಪ್ ವೈಸ್ ನೋಡೋದಾದರೆ ಡೋಂಟ್ ಲೆಟ್ ಯುವರ್ ಎಮೋಷನ್ಸ್ ಗೆಟ್ ಇನ್ ದ ವೇ. ಸೊ ತುಂಬ ಎಮೋಷ್ನಲಿ ಥಿಂಕ್ ಮಾಡಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ. ಈ ಒಂದು ಸಂಬಂಧದ ಬಗ್ಗೆ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದ್ರ ಕಡೆನೂ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ವೆಯ್ಟ್, ಬಟ್ ಮತ್ತೆ ಇವರನ್ನು ಟ್ರಸ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.